ಜೈ ಶ್ರೀರಾಮ್. ಸ್ನೇಹಿತರೆ, ಇಂದಿನ ಈ ಪ್ರಯೋಗ ತುಂಬಾ ಚಿಕ್ಕದಾಗಿದೆ, ಆದರೆ ತುಂಬಾ ಪ್ರಭಾವಶಾಲಿಯೂ ಆಗಿದೆ. ಇಲ್ಲಿ ಕೇವಲ ನೀವು 2 ಲವಂಗಗಳನ್ನು ಬಳಸಿಕೊಂಡು ಪ್ರಯೋಗವನ್ನು ಮಾಡಬೇಕಷ್ಟೆ. ಹೇಗೆ, ಯಾವ ರೀತಿ, ಯಾವಾಗ ಅಂತ ಎಲ್ಲವನ್ನ ಸಂಪೂರ್ಣವಾಗಿ ವಿಸ್ತಾರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ನಿಮಗೆ 3 ಉಪಾಯಗಳನ್ನು ತಿಳಿಸ್ಕೊಡ್ತೀವಿ. ಈ 3 ಉಪಾಯಗಳಲ್ಲಿ ಯಾವುದಾದ್ರೂ ಒಂದು ಉಪಾಯವನ್ನು ನೀವು ಮಾಡಿಕೊಂಡರೂ ನಿಮ್ಮ ಜನ್ಮಾಂತರದ ಬಡತನ ತಕ್ಷಣ ದೂರ ಆಗುತ್ತದೆ. ಸ್ನೇಹಿತರೆ, ಲವಂಗದ ಪ್ರಯೋಗವನ್ನಂತೂ ಈಗಿನಿಂದಲ್ಲ, ತುಂಬ ವರ್ಷಗಳಿಂದ ಜನರು ಮಾಡಿಕೊಂಡು ಬರ್ತಾ ಇದ್ದಾರೆ. ಹೆಚ್ಚಾಗಿ ಲವಂಗದ ಪ್ರಯೋಗವನ್ನು ನಮ್ಮ ಹಿಂದೂ ಧರ್ಮದಲ್ಲಿ ಜನರು ಮಾಡಿಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ತುಂಬ ಜನ ಹೇಗಿದ್ದಾರಂದರೆ ಲವಂಗದ ಪ್ರಯೋಗಗಳನ್ನು ಮಾಡಿ ತಮ್ಮ ಸಮಸ್ಯೆಯನ್ನು ದೂರ ಮಾಡ್ಕೊಳ್ತಾರೆ. ಆದರೆ ತುಂಬ ಜನ ಈ ರೀತಿಯೂ ಇದ್ದಾರೆ, ಲವಂಗದ ಪ್ರಯೋಗವನ್ನು ಮಾಡಿ ತಮ್ಮ ಜೀವನದಲ್ಲಿ ಸಂತೋಷಗಳನ್ನು ತಂದುಕೊಳ್ಳುತ್ತಾರೆ. ಉದಾಹರಣೆಗಾಗಿ, ಒಂದು ವೇಳೆ ನಿಮ್ಮ ಮನೆಯಲ್ಲಿ ನೀವು ನಿಮ್ಮ ಹಿರಿಯರನ್ನು, ದೊಡ್ಡ ಜನರನ್ನು ಏನಾದರೂ ಕೇಳಿದ್ರೆ ಲವಂಗದ ಪ್ರಯೋಗವನ್ನು ಹೇಗೆ ಮಾಡಬೇಕನ್ನೋ ಪ್ರಶ್ನೆಯನ್ನು ಅವರಲ್ಲಿ ನೀವು ಕೇಳಿದ್ರೆ ಅವರು ಇದರ ಉಪಾಯವನ್ನು ಸಹ ಬಳಕೆ ಮಾಡಿರ್ತಾರೆ. ಈಗ ಹೇಗೆ ನೀವು ನಿಮ್ಮ ಬಡತನ ಮತ್ತು ದರಿದ್ರತೆಯನ್ನು ಲವಂಗ ಮತ್ತು ಕರ್ಪೂರವನ್ನು ಬಳಸಿಕೊಂಡು ದೂರ ಮಾಡ್ಬೋದಂತ ತಿಳಿಯೋಣ ಬನ್ನಿ. ಸ್ನೇಹಿತರೆ, ನಿಮ್ಮಲ್ಲಿ ಏನೇ ಸಮಸ್ಯೆ ಇದ್ದರೂ ಈ ವಿಡಿಯೋವನ್ನು ನೋಡಿದ ನಂತರ ನಿಮ್ಮ ಆ ಸಮಸ್ಯೆಗಳಿಗೆ ಪರಿಹಾರ ಉತ್ತರ ಸಿಗುತ್ತದೆ. ಪೂಜ್ಯ ಗುರುಗಳ ಕಥೆಯನ್ನು ಕೇಳಿ ಅರ್ಥ ಮಾಡಿಕೊಂಡು ನಿಮಗೆ ತಿಳಿ ಹೇಳುವ ಪ್ರಯತ್ನವನ್ನು ನಾವು ಮಾಡ್ತೀವಿ. ಯಾರೆಲ್ಲ ಚಾನಲ್ಗೆ ಮೊದಲ ಬಾರಿಗೆ ಭೇಟಿಯಾಗಿದ್ದಾರೋ ಚಾನಲ್ಗೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ. ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್, ಜೈ ಹನುಮಾನ್ ಅಂತ ಬರೆಯಿರಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಹೇಗೆ ಉಪಾಯವನ್ನು ಮಾಡೋದಂತ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಇಲ್ಲಿ ತುಂಬ ಜನ ಹೇಗಿದ್ದಾರಂದರೆ ರಾತ್ರಿ ನಿದ್ರೆ ಮಾಡುವಾಗ ಅವರಿಗೆ ತುಂಬ ಕೆಟ್ಟದಾಗಿರುವ ಕನಸುಗಳು ಬೀಳುತ್ತವೆ. ಇಂಥ ಸ್ಥಿತಿಯಲ್ಲಿ ನೀವೇನು ಮಾಡಬೇಕಂದ್ರೆ, ರಾತ್ರಿ ನೀವು ಮಲಗಿಕೊಳ್ತೀರಾ, ನಿದ್ರೆ ಕೂಡ ಸರಿಯಾಗಿ ಬರ್ತಾ ಇರೋದಿಲ್ಲ, ನಿಮ್ಮ ಇಡೀ ದಿನ ಇಲ್ಲಿ ವ್ಯರ್ಥವಾಗಿ ಹೋಗ್ತಾ ಇರತ್ತೆ. ಇಂಥ ಸ್ಥಿತಿಯಲ್ಲಿ ನೀವೇನು ಮಾಡಬೇಕಂದ್ರೆ ಇಲ್ಲಿ ನೀವು ಒಂದು ಚಿಕ್ಕ ಉಪಾಯವನ್ನು ಮಾಡಬೇಕು. ಹೇಗೆ ಮಾಡಬೇಕಂತ ಇಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಈ ಚಿಕ್ಕ ಉಪಾಯದಲ್ಲಿ ಕೇವಲ ಇಲ್ಲಿ ನೀವು 2 ಲವಂಗಗಳನ್ನು ತೆಗೆದುಕೊಳ್ಳಿ. ಮಾರ್ಕೆಟ್ಗೆ ಯಾವಾಗ ಬೇಕಾದರೂ ಹೋಗಿ ನೀವು ಲವಂಗಗಳನ್ನು ಖರೀದಿ ಮಾಡಿ ತಂದು ಇಟ್ಕೊಳ್ಬೋದು. ನೀವು ತೆಗೆದುಕೊಂಡಿರುವಂಥ 2 ಲವಂಗಗಳನ್ನು ತೆಗೆದುಕೊಂಡು ರಾತ್ರಿ ಯಾವಾಗ ನೀವು ಮಲಗಲು ಹೋಗ್ತೀರೋ ತಲೆದಿಂಬಿನ ಕೆಳಗಡೆ ಆ 2 ಲವಂಗಗಳನ್ನು ನೀವು ಇಟ್ಕೊಂಡು ಮಲಗಿರಿ. ಇಲ್ಲಿ ಇಟ್ಟಿರುವಂಥ ಈ ಲವಂಗಗಳು ನಿಮ್ಮಲ್ಲಿರುವಂಥ ಎಲ್ಲ ನೆಗೆಟಿವಿಟಿಗಳನ್ನು, ಅಂದರೆ ಈ ನೆಗೆಟಿವಿಟಿಗಳ ಕಾರಣದಿಂದಾಗಿ ನಿಮಗೆ ಕೆಟ್ಟ ಕನಸುಗಳು ಬೀಳ್ತಾ ಇರುತ್ತವೆ, ಆ ಎಲ್ಲ ನೆಗೆಟಿವ್ ಎನರ್ಜಿಗಳನ್ನು ಈ ಲವಂಗಗಳು ತಮ್ಮೊಳಗೆ ಎಳೆದುಕೊಂಡು ನಾಶ ಮಾಡುತ್ತವೆ. ಸ್ನೇಹಿತರೆ, ಈ ರೀತಿ ಒಂದು ಮಾಹಿತಿ ಇದೆ. ಈ ಲವಂಗಗಳನ್ನು ಮಹಾಕಾಲನ ಸ್ವರೂಪ ಅಂತ ತಿಳಿಯಲಾಗಿದೆ. ಇದೇ ಒಂದು ಕಾರಣದಿಂದಾಗಿ ಒಂದು ವೇಳೆ ನೀವೇನಾದರೂ ಈ ಲವಂಗಗಳನ್ನು ನಿಮ್ಮ ತಲೆದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗಿದ್ರೆ ನಿಮ್ಮಲ್ಲಿ ಏನೇ ನೆಗೆಟಿವ್ ಎನರ್ಜಿಗಳಿದ್ರೆ ಅವುಗಳನ್ನು ನೀವು ತಮ್ಮೊಳಗೆ ಎಳೆದುಕೊಂಡು ನಾಶ ಮಾಡುತ್ತವೆ. ಇದು ಮೊದಲನೆಯ ಉಪಾಯ ಆಗಿತ್ತು. ಇನ್ನು 2ನೇ ಉಪಾಯದ ಬಗ್ಗೆ ನಿಮಗೆ ತಿಳಿಸ್ತೀವಿ ಬನ್ನಿ. ಈ 2ನೇ ಉಪಾಯ ಧನ ಸಂಪತ್ತಿಗೆ ಸಂಬಂಧಪಟ್ಟಂತಾಗಿದೆ. ಒಂದು ವೇಳೆ ನಿಮ್ಮಲ್ಲಿ ಹಣಕಾಸಿನ ಸಮಸ್ಯೆ ಇದ್ದರೆ, ಸಾಲದ ಸಮಸ್ಯೆ ಇದ್ದರೆ, ನಿಮ್ಮ ಮನೆಯಲ್ಲಿರುವಂಥ ಹಣ ವ್ಯರ್ಥವಾಗಿ ಖರ್ಚಾಗ್ತಾ ಇದ್ದರೆ, ಯಾವುದೋ ಕಾರಣಗಳಿಂದ ಹಣ ವ್ಯರ್ಥವಾಗಿ ಖರ್ಚಾಗಿ ಹೋಗ್ತಾ ಇದ್ದರೆ ಇದಕ್ಕಾಗಿ ನಿಮಗೆ ಲವಂಗಗಳು ಬೇಕಾಗುತ್ತವೆ. ಯಾವಾಗ ನೀವು ಮಾರ್ಕೆಟ್ನಿಂದ ಲವಂಗಗಳನ್ನು ತರ್ತೀರೋ ಅಂದರೆ ಇಲ್ಲಿ ನಿಮಗೆ 108 ಲವಂಗಗಳು ಬೇಕಾಗುತ್ತವೆ. ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ಇಲ್ಲಿ ನೀವು ತೆಗೆದುಕೊಂಡಿರುವಂಥ ಲವಂಗಗಳ ಮೇಲೆ ಹೂವು ಇರಬೇಕು, ಅಂದರೆ ಹೂವು ಮುರಿದು ಹೋಗಿರಬಾರ್ದು. ಇಲ್ಲಿ ತುಂಬ ಚೆನ್ನಾಗಿರುವಂಥ 108 ಲವಂಗಗಳನ್ನು ತೆಗೆದುಕೊಂಡ ನಂತರ ಇವುಗಳ ಒಂದು ಮಾಲೆಯನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಬೇಕು. ಅಂದರೆ 108 ಲವಂಗಗಳ ಒಂದು ಮಾಲೆಯನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಬೇಕು. ಇದಾದ ನಂತರ ಇದನ್ನು ನೀವು ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಎಲ್ಲಾದರೂ ಕಟ್ಟಬೇಕು. ಕೇವಲ ಇಷ್ಟು ಮಾಡಿದ್ರು ನಿಮ್ಮ ಮನೆಗೆ ಧನ ಸಂಪತ್ತಿನ ಆಗಮನ ಆಗಲು ಶುರುವಾಗುತ್ತದೆ. ಈ ಮಾತಿನ ಅರ್ಥ, ಎಲ್ಲಾದರೂ ಒಂದು ಕಡೆಯಿಂದ ನಿಮಗೆ ಹಣ ಸಿಗ್ತಾ ಇರುತ್ತೆ, ವ್ಯರ್ಥವಾಗಿ ಹಣ ಖರ್ಚಾಗೋದು ನಿಲ್ಲುತ್ತದೆ. ಇನ್ನು 3ನೇ ಉಪಾಯವನ್ನು ತಿಳಿಸ್ತೀವಿ ಬನ್ನಿ. ಈ 3ನೇ ಉಪಾಯವನ್ನು ನೀವು ತುಂಬ ಗಮನವಿಟ್ಟು ಕೇಳಿರಿ. ಇಲ್ಲಿ ನೀವು 11 ಲವಂಗಗಳನ್ನು ತೆಗೆದುಕೊಳ್ಳಬೇಕು. ಈ 11 ಲವಂಗಗಳನ್ನು ತೆಗೆದುಕೊಂಡ ನಂತರ ನೀವು ದೇವಾಲಯದ ಹತ್ತಿರ ಹೋಗಬೇಕು. ನಿಮ್ಮ ಮನೆಯ ಹತ್ತಿರದಲ್ಲಿ ಯಾವುದಾದ್ರೂ ದೇವಸ್ಥಾನ ಇದ್ದರೆ ಅಲ್ಲಿಗೆ ನೀವು ಹೋಗಿರಿ. ಆ ದೇವಸ್ಥಾನದ ಹತ್ತಿರ ನೀವು ಆ 11 ಲವಂಗಗಳನ್ನು ಅಲ್ಲಿ ಹಾಕಿ ಮುಚ್ಚಬೇಕು. ಈ ರೀತಿ ಮಾಡೋದ್ರಿಂದ ನಿಮ್ಮ ಮನಸ್ಸಿಚ್ಛೆಗಳು ಈಡೇರುತ್ತವೆ. ಕೆಲವರಿಗೆ ಈ ರೀತಿ ದೇವಾಲಯದ ಹತ್ತಿರ ನೆಲದಲ್ಲಿ ಲವಂಗವನ್ನು ಮುಚ್ಚಲು ಸಾಧ್ಯವಾಗೋದಿಲ್ಲ. ಇಂಥ ಸ್ಥಿತಿಯಲ್ಲಿ ಜನರು ಏನು ಮಾಡಬೇಕಂದ್ರೆ ನಿಮ್ಮ ಊರಿನಲ್ಲಿರುವಂಥ ಯಾವುದಾದ್ರೂ ಬ್ರಾಹ್ಮಣರು, ಅಂದರೆ ಪಂಡಿತರಿಗೆ ಇಲ್ಲಿ ನೀವು 2 ಲವಂಗಗಳನ್ನು ತೆಗೆದುಕೊಳ್ಳಿ. ಒಂದು ಯಾವುದಾದ್ರೂ ನಾಣ್ಯವನ್ನು ತೆಗೆದುಕೊಳ್ಳಿ. ಅದು 1 ರೂಪಾಯಿ ಇರಲಿ, 2 ರೂಪಾಯಿ ಇರಲಿ, 5 ರೂಪಾಯಿನೇ ಇರ್ಬೋದು. ಆನಂತರ ಇವುಗಳನ್ನು ತೆಗೆದುಕೊಂಡು ನೀವು ಬ್ರಾಹ್ಮಣರಿಗೆ
ದಾನದ ರೂಪದಲ್ಲಿ ಅವುಗಳನ್ನು ಕೊಡಬೇಕು. ಈ ರೀತಿ ಮಾಡೋದ್ರಿಂದ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತದೆ. ಒಂದು ವೇಳೆ ನೀವು ಯಾವುದಾದ್ರೂ ಕಾರ್ಯವನ್ನು ಮಾಡ್ತಾ ಇದ್ದರೆ ಪದೇ ಪದೇ ಆ ಕಾರ್ಯವನ್ನು ಮಾಡಿದಾಗ ಅದು ನಿಂತು ಹೋಗ್ತಾ ಇದ್ದರೆ ಇಂಥ ವಿಷಯಗಳಲ್ಲಿ ಬೇಗನೆ ನಿಮಗೆ ಯಶಸ್ಸು ಸಿಗುತ್ತದೆ. ಇನ್ನು 4ನೇ ಉಪಾಯವನ್ನು ತಿಳಿಸ್ತೀವಿ ಬನ್ನಿ. ಈ ಉಪಾಯವನ್ನು ಮಾಡಲು ನಿಮಗೆ ಒಂದು ಅರಳಿ ಮರದ ಎಲೆ ಬೇಕಾಗುತ್ತದೆ. ನಂತರ ನಿಮಗೆ ಕರ್ಪೂರ ಬೇಕಾಗುತ್ತದೆ. ಕರ್ಪೂರವನ್ನು ನೀವು ಮಾರ್ಕೆಟ್ನಿಂದ ತೆಗೆದುಕೊಂಡು ಬರಬಹುದು. ಇವುಗಳನ್ನು ತೆಗೆದುಕೊಂಡು ನೀವು ಹರಿಯುತ್ತಿರುವಂಥ ನೀರಿನ ಹತ್ತಿರ ಅಂದರೆ ನದಿಯ ಹತ್ತಿರ ಹೋಗಬೇಕು. ಅಂದರೆ ಎಲ್ಲಿ ನೀರು ಹರಿದು ಹೋಗ್ತಾ ಇರುತ್ತದೆಯೋ ಅಲ್ಲಿ ಹೋಗಬೇಕು. ಎಲ್ಲಕ್ಕಿಂತ ಮೊದಲು ಅಲ್ಲಿ ನೀವು ಏನು ಮಾಡಬೇಕಂದ್ರೆ 2 ಲವಂಗ ಮತ್ತು ಕರ್ಪೂರವನ್ನು ತೆಗೆದುಕೊಳ್ಳಬೇಕು ಮತ್ತು ಚೆನ್ನಾಗಿರುವಂಥ ಒಂದು ಅರಳಿ ಮರದ ಎಲೆಯನ್ನು ತೆಗೆದುಕೊಳ್ಳಬೇಕು. ಎಲ್ಲಕ್ಕಿಂತ ಮೊದಲು ಅರಳಿ ಮರದ ಈ ಎಲೆಯ ಮೇಲೆ ಕರ್ಪೂರವನ್ನು ಇಡಬೇಕು. ಆನಂತರ ಇದನ್ನು ನೀವು ಉರಿಸಬೇಕು. ಇದನ್ನು ನೀವು ಹರಿಯುತ್ತಿರುವಂಥ ನದಿಯಲ್ಲಿ ಉರಿಸಬೇಕು. ಎಲ್ಲಿ ನೀವು ಕರ್ಪೂರವನ್ನು ಉರಿಸುತ್ತೀರೋ ಅದರ ಮೇಲೆ 2 ಲವಂಗಗಳನ್ನು ಸಹ ಇಡಬೇಕು. ಇಷ್ಟು ಮಾಡಿ ನೀವು ನಿಮ್ಮ ಮನಸ್ಸಿಚ್ಛೆಗಳನ್ನು ಮನಸ್ಸಿನಲ್ಲಿ ಬೇಡಿಕೊಳ್ಳಿ. ಆ ಮನಸ್ಸಿಚ್ಛೆಗಳು ಈಡೇರುತ್ತವೆ. ಒಂದು ವೇಳೆ ಯಾವುದಾದ್ರೂ ವ್ಯಕ್ತಿಗೆ ಈ ಉಪಾಯವನ್ನು ಮಾಡಲು ಸಾಧ್ಯವಾಗ್ತಾ ಇಲ್ಲ ಅಂದರೆ ಇಂಥವರು 2 ಲವಂಗಗಳನ್ನು ತೆಗೆದುಕೊಳ್ಳಿ. ಒಂದು ವೇಳೆ ನೀವು ಪರ್ಸನ್ನು ಯೂಸ್ ಮಾಡ್ತಾ ಇದ್ದರೆ ಇಲ್ಲಿ ನಿಮ್ಮ ಪರ್ಸ್ನಲ್ಲಿ ನೀವು 2 ಲವಂಗಗಳನ್ನು ಇಟ್ಕೊಳ್ಬೇಕು. ಇವು ಚೆನ್ನಾಗಿರುವಂಥ ಲವಂಗ ಆಗಿರಬೇಕು. ಇಲ್ಲಿ ಮುರಿದಿರುವಂಥ ಲವಂಗಗಳು ಇರಬಾರ್ದು. 2 ಚೆನ್ನಾಗಿರುವಂಥ ಲವಂಗಗಳನ್ನು ತೆಗೆದುಕೊಂಡು ನೀವು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಬೇಕು. ಇದರಿಂದ ಯಾವತ್ತಿಗೂ ನೀವು ಶ್ರೀಮಂತರಾಗಿ ಇರ್ತೀರ. ಈ ಮಾತಿನ ಅರ್ಥ ನಿಮ್ಮ ಪರ್ಸ್ನಲ್ಲಿ ಹಣ ಉಳಿಯುತ್ತದೆ, ವ್ಯರ್ಥವಾಗಿ ಹಣ ಖರ್ಚಾಗೋದು ನಿಲ್ಲುತ್ತದೆ. ಸ್ನೇಹಿತರೆ, ಒಂದು ವೇಳೆ ಯಾವುದಾದ್ರೂ ಉಪಾಯ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ನಲ್ಲಿ ನಮಗೆ ಪ್ರಶ್ನೆ ಮಾಡಿ ಕೇಳ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಜೈ ಶ್ರೀರಾಮ್ ಜೈ ಹನುಮಾನ್ ಅಂತ ಕಾಮೆಂಟ್ ಹಾಕಿರಿ. ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.